ಅಮ್ಮ ಅಮ್ಮ ಧೈರ್ಯವಾಗಿರಮ್ಮ. ಮದುವೆ ಆಗಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಇಬ್ಬರದೂ ನಾವು ಹಂಗೆ ಇರ್ತೀವಿ. ಇನ್ನು ಯಾಕೆ ಅದನ್ನೇ ಟೆನ್ಷನ್ ತಗೊಂಡು ಸುಸ್ತಾಗೈತಲ್ಲಮ್ಮ ನಿನಗೆ, ಮಾತಾಡೋಕ್ಕಾಗ್ತಿಲ್ಲ. ನನಗೆ ಪಾಪ ಯಾವುದು ಬೇಡ ಕಣ. ನೀವು ಚೆನ್ನಾಗಿರಿ ಲಸ್ಮಜಿತ್ತಾಗ ಮಾತಾಡಿಸ್ಕೊಂಡು ಚೆನ್ನಾಗಿರಿ. ಒಬ್ರು ಮಾತು ಕೇಳಬೇಡ್ರಿ, ಹೇಳಿಕೆ ಮಾತು. ನಾನು ಹೇಳಿಕೆ ಮಾತು ಕೇಳಿ ಕೋರ್ಟ್ಗೆ ಹಾಕಿ ಇವತ್ತು ನನಗಿಂತ ಪರಿಸ್ಥಿತಿ ಬಂದಿರೋದು. ಅವ್ರ ಮಾತು ಕೇಳಬೇಡ್ರಿ ಪಾಪ, ಒಬ್ಬರು ಮಾತು ಕೇಳಬೇಡ್ರಿ. ನಿಮ್ಮಿಬ್ಬರದೂ ಲಸ್ಮಜ್ಜಿನೇ ಮದುವೆ ಮಾಡುತ್ತೆ. ನಾನು ಇರಲ್ಲ, ಲಸ್ಮಜ್ಜಿನೇ ಮದುವೆ ಮಾಡುತ್ತೆ. ಆ ಅಜ್ಜಿನೇ ಕೈ ಕಾಲು ಹಿಡ್ಕೊಳ್ರಿ. ಏಮೋ ಯಾಕಮ್ಮ ಹಿಂಗೆ ಮಾತಾಡ್ತೀಯ? ಬಾ ಹಾಸ್ಪಿಟ್ಲಿಗೆ ಹೋಗೋಣ, ಚಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಅಮ್ಮಯ್ಯ ಫುಲ್ಲು ಸುಸ್ತಾಗೈತೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಚೆನ್ನಾಗಾಗುತ್ತೆ. ಬಾ. ಅಮ್ಮಮ್ಮ ಟೆನ್ಷನ್ ತಗೊಂಡು ಅಲ್ಲಿ ಅವಾಗಿಂದಲೂ ಚೆನ್ನಾಗಿಲ್ಲ. ಬರೀ ದುಡ್ದಿರೋದೆಲ್ಲ ಹಾಸ್ಪಿಟ್ಲಿಗೆ ಇಕ್ಕಿದ್ದೀವಿ. ಇನ್ನೇನು ಮಾಡೋದು? ಇನ್ನೊಂದು ಸ್ವಲ್ಪ ಸಾಲಾಗಿಲ್ಲನಾದರೂ ಮಾಡಿ ನಮ್ಮಮ್ಮನ ತೋರಿಸಿ ಉಳಿಸ್ಕೆಮನ. ಬಾ. ಹಿಂಗೆ ಬಿಟ್ಟರೆ ಇಬ್ಬರು ಗಂಡು ಮಕ್ಕಳಿದ್ದು ಅವ್ರ ಅಮ್ಮನ ತೋರಿಸ್ಲಿಲ್ಲಪ್ಪ ಅಂತಾರೆ. ಅದಕ್ಕೋಸ್ಕರನ ಬಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಯಾರ ಹತ್ರನಾದ್ರೂ ಸಾಲ ಮಾಡಿ ದುಡ್ಡು ಇಸ್ಕೊಂಡು ಕರ್ಕೊಂಡು ಹೋಗೋಣ. ಬಾ. ಚೆನ್ನಾಗಿರಪ್ಪ, ಯಾವ ಸಾಲ ಬೇಡ, ಯಾತು ಬೇಡ. ಚೆನ್ನಾಗಿರ್ರಿ ಪಾಪ, ಚೆನ್ನಾಗಿರ್ರಿ. ಲಸ್ಮಜ್ಜಿನ ನೋಡ್ಬೇಕು ಕಣಪ್ಪ. ನಮ್ಮ ಅಪ್ಪನ ನಮ್ಮ ಅಮ್ಮ ಇನ್ನೊಂದ್ಸತಿ ನೋಡಬೇಕು. ಅಪ್ಪ ಹೇಳ್ತೀರ? ಅಪ್ಪ ಇನ್ನೊಂದ್ಸತಿ ನೋಡ್ಬೇಕು, ಅದೇ ಆಸೆ ನನಗೆ. ಅಪ್ಪ ಇನ್ನೊಂದ್ಸತಿ ನೋಡಬೇಕು ಅಂತ. ಅಪ್ಪ ಇನ್ನೊಂದ್ಸತಿ ನೋಡ್ಬೇಕಾಳು. ಪಾಪ ಏನಕ್ಕೈದಾಳೇನೋ ನಿಮ್ಮ ಅಮ್ಮಯ್ಯ? ಇಲ್ಲ ಭಾಗ್ಯಂಟಿ, ಸುಸ್ತಾಗ್ಬಿಟ್ಟೈತೆ. ಯಾರನ್ನ ದುಡ್ಡು ಕೇಳಿದೆ ಕೊಡ್ತೀನಿ ಅಂದರು. ಅದಕ್ಕೆ ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ. ಅವ್ನು ಇವತ್ತು ತಗೊಂಬತ್ತಾನೆ ದುಡ್ಡ. ಹೋಗ್ಬಿಟ್ಟು ತೋರಿಸ್ತೀವಿ. ಏನು ಮಾಡೋಣ? ಎಷ್ಟು ದುಡ್ಡು ಇಕ್ಕನ? ಎಷ್ಟು ದಿವಸದಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಏನು ಮಾಡೋಣ? ನಾನು ದುಡ್ದಿರೋದೆಲ್ಲ ತಿಂಗಳ ಇಸ್ಕೊಂಬಂದು ನಮ್ಮಯ್ಯಗೆ ಹಾಸ್ಪಿಟ್ಲಿಗೆ ತೋರಿಸೋದೇ ಆಗೈತೆ. ಮಾತ್ರೆ ಅದು ಕೊಡ್ಸೋದೇ ಆಗೈತೆ. ಆ ಶುಗರು BP ಹೆಚ್ಚು ಕಡಿಮೆ ಆಗಿ ಯಾಕವ ಅಮ್ಮಯ್ಯ ಚೇತರಿಸ್ಕೊಂಬಂಗೇ ಇಲ್ಲ. ಅವಮ್ಮಯ್ಯಗೆ ಇವರೆಲ್ಲ ಮಾತಾಡ್ಸಲ್ವಲ್ಲ, ಅದೇ ಒಂದು ಟೆನ್ಷನು. ನಮ್ಮ ಲಸ್ಮಜ್ಜಿರು ಅವರೆಲ್ಲ ಮಾತಾಡ್ಸಲ್ವಲ್ಲ, ಅದೇ ಟೆನ್ಷನ್ನು. ನೋಡಬೇಕು ಅಂತ ಹೇಳ್ತೈತೆ. ಏನು ಮಾಡೋಣ? ಅವ್ರಿಗೆ ಹೆಂಗೆ ಹೇಳೋಣ ಅನ್ನಿಸ್ತೈತೆ. ನಾನು ಹೋಗಿ ಹೆಂಗೆ ಹೇಳೋಣ? ನಾನು ಯಾವ ಬಾಯಿಂದ ಹೇಳೋಣ ಅನ್ನಿಸ್ತೈತೆ ನನಗೆ. ಅವ್ರಿಗೆ ಹೇಳೋಕ್ಕೂ ಆಗ್ತಾಯಿಲ್ಲ. ಹೇಳ್ರಿ ಪಾಪ, ಹೇಳೋದ್ರಂತೇನೆ ಹೇಳ್ರಿ. ನಿಮ್ಮ ಅಮ್ಮಯ್ಯ ಸುಸ್ತಾಗಿ ಅವಳೆ, ಏನು ಮಾಡೋಕ್ಕಾಗುತ್ತೆ? ಹೇಳ್ರಿ ಹೋಗಿ. ಅಮ್ಮ ಹಿಂಗೆ ಸುಸ್ತಾಗೈತೆ ಕಣಜ್ಜಿ, ನೋಡಬೇಕು ಅನಿಸುತ್ತೆ, ನೋಡು ಅಂತ ಹೇಳು. ಅವಾಗ ಏನಾನ ಧೈರ್ಯ ತಗೊಂತಾಳೋ ಏನೋ. ಅವಳು ಯಾಕೆ ಹಂಗಾಗುತ್ತೋ ಏನೋ ಪಾಪ. ಹೆಂಗಾಗಿ ಪಾಪ ಶಿಲ್ಪಮ್ಮ ಹೆಂಗಿದ್ದಾಳು, ಹೆಂಗೆ ಇದ್ದಾಳು ಹಂಗೇನೆ ನೋಡಕ್ಕೆ. ಹಂಗೆ ಹೆಂಗೆ ಕಾಮ್ತಿದ್ಲು, ಇವಾಗ ನೋಡಿರಂಗೆ ಸಣ್ಣಕ್ಕಾಗಿ ಅವಳೆ. ನೋಡೋಕ್ಕಾಗಲ್ಲ ಪಾಪ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಪ್ಪ, ಸೆನಕ್ಕಾಗ್ತಾಳೆ. ಅದಕ್ಕೆ ನಾವು ಕರ್ಕೊಂಡು ಹೋಗೋಣ ಅಂತ ನೋಡ್ತಾಯಿದ್ದೀವಿ. ದುಡ್ಡು ಯಾರನ್ನ ಕೇಳಿದ್ವಿ, ಎಷ್ಟು ಸಾಲ ಮಾಡೋಣ? ಇವಾಗಲೂ ಒಂದಿಷ್ಟು ಸಾಲ ಮಾಡ್ಕೊಂಡಿದ್ದೀವಿ. ನಾನು ಇವನು ಇಬ್ಬರಳು ದುಡ್ದಿರೋದೆಲ್ಲ ಅಮ್ಮಗೆ ಬರೀ ಆಸ್ಪತ್ರೆಗೆ ಇಕ್ಕದೇ ಆಗೈತೆ. ಎಷ್ಟು ಇಕ್ಕಿದ್ದೀವಿ ಗೊತ್ತೇ? ಯಾಕನ ನಮ್ಮ ಲಸ್ಮಜ್ಜಿತ್ತ ಜಗಳ ಮಾಡ್ಕೊಂಡ್ವ? ಯಾಕನ ನಮ್ಮ ಲಸ್ಮಜ್ಜಿರ್ದಲ್ಲ ಕೋಟಿಗೆ ಹಾಕಿದ್ವು? ಅಮ್ಮಂಗೆ ಆಗೈತಿ. ನಮ್ಮ ಅಮ್ಮನ ನಮ್ಮ ಅಪ್ಪ ಇರೋದನ್ನ ಮಾತಾಡಿಸ್ಕೊಂಡು ಚೆನ್ನಾಗಿರಲಿ. ನನ್ನ ಮಕ್ಕಳು ಚೆನ್ನಾಗಿರಲಿ ಪಾಪ. ಎಲ್ಲರನ್ನ ಮಾತಾಡಿಸಿ ಹೇಳ್ಕೆ ಮತ್ತೆ ಯಾರ್ದು ಕೇಳಬೇಡ. ನಾನು ಹೇಳ್ಕೆ ಮತ್ತೆ ಕೇಳೆ ಕೋರ್ಟ್ಗೆ ಹಾಕಿ ಇವತ್ತು ಹಿಂಗಾಗಿರೋದು ಅಪ್ಪ. ನನಗೆ ಮತ್ತೆ ಚೆನ್ನಾಗಿದ್ದಾಗ ಯಾವುದು ಬರಲ್ಲ. ಸಿಟ್ಟಿನಾಗ ಏನು ಮಾಡ್ತೀವಿ ಎಂಬುದು ಗೊತ್ತಾಗಲ್ಲ. ಅದಕ್ಕೆ ಮತ್ತೆ ಸಿಟ್ಟಂಬದು ಬಂದಾಗ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಅಂಬೋದು. ನೀನು ಅವಾಗ ನಿಮ್ಮ ದಡಮ್ಮನ ಮಾತು ಕೇಳಿ ನೋಡು ಕೋರ್ಟ್ಗೆ ಹಾಕ್ತೀನಿ ಮಲನ ಅಂತೇಳಿ ಕೋರ್ಟ್ಗೆ ಹಾಕಿ ಇವತ್ತು ಎಂಥ ಪರಿಸ್ಥಿತಿ ಬಂತು. ಚೆನ್ನಾಗಿಲ್ಲ ಅಂದರು ಬಂದು ನೋಡಲಿಲ್ವಲ್ಲ. ಅವರಷ್ಟು ಬೇಜಾರಾಗಿದ್ದಾರೆ ಗೊತ್ತೇ ಶಿಲ್ಪಮ್ಮ, ಸಖತ್ತು ಬೇಜಾರಾಗಿದ್ದಾರೆ. ನಾನು ಅಷ್ಟೊಂದು ಅಷ್ಟೆ ಏನು ಮಾಡೋಣ? ಅದಕ್ಕೆ ಅಳ್ತಾ ಇದ್ದೀನಿ. ನಮ್ಮ ಅಪ್ಪನ ದೇವ್ರಂತ ನಮ್ಮ ಅಪ್ಪನ ನನ್ನ ಅಳಿಸಿದ್ಕೆ. ಅದಕ್ಕೆ ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ. ನಮ್ಮ ಅಪ್ಪಗೆ ನಾನು ಇಲ್ಲದೆಲ್ಲ ಟೆನ್ಷನ್ ಕೊಟ್ಟು ನಮ್ಮ ಅಪ್ಪಗೆ ಬೈತಿದ್ನಲ್ಲ, ನೀನಂತ ಅಪ್ಪ ಹಂಗೆ ಹಿಂಗೆ ಅಂತ ಬೈತಿದ್ನಲ್ಲ. ಅದಕ್ಕೆ ನನಗೆ ಇವತ್ತು ಹಿಂಗೆ ಸೆನಕ್ಕಿಲ್ದಂಗೆ ಆಗಿರೋದು. ಅದಕ್ಕೆ ಮತ್ತು ನನಗೆ ಇವತ್ತು ಸೆನಕ್ಕಿಲ್ದಂಗೆ ಆಗಿ ಇವತ್ತು ಅನುಭವಿಸ್ತಾ ಇದ್ದೀನಿ ಕಣ್ ಬಗ್ಗೆ. ತಂದೆ ತಾಯಿ ಮನಸ್ಸು ನೋಯಿಸ್ತಾರೆ ಮಾತ್ರ ಯಾವತ್ತೂ ಉದ್ಧಾರ ಆಗಲ್ಲ. ಸೆನಕ್ಕಿಲ್ಲ ಅಲ್ಲಿ 6 ತಿಂಗಳು ದೊಡ್ಡಿನ ಸೆನಕ್ಕಿಲ್ಲ. ನಮ್ಮ ಹುಡುಗರು ದುಡ್ಡು ಅದೆಲ್ಲ ಬರೀ ಆಸ್ಪತ್ರೆಗೆ ಕೆಲವೊಂದು ರೂಪಾಯಿ ಮುಂದಕ್ಕೆ ಹಾಕಿಲ್ಲ, ಹಿಂದಕ್ಕೆ ತೆಗ್ದಿಲ್ಲ, ಆಗ್ತಿಲ್ಲ. ಎಷ್ಟು ಆಸ್ಪತ್ರೆಗೆ ಆಗಲ್ಲ, ನಾನಿರಲ್ಲ ಪಾಪ. ಸೆನಕ್ಕಿರಿ, ನಿಮ್ಮ ಅಜ್ಜರ್ನ ಮಾತಾಡ್ಸಿ ಸೆನಕ್ಕಿರಲಿ. ನಾನು ಸತ್ತ ಮೇಲೆ ನಾನು ಸೆನಕ್ಕಾಗ್ರಪ್ಪ, ಸೆನಕ್ಕಾಗ್ರಿ.
ಸುಮ್ಕಿರಮ್ಮ ಹಂಗೆ ಮಾತಾಡಬೇಡ. ಹೋಗಿ ಅಜ್ಜಿತಾಗ ಮಾತಾಡ್ತೀನಿ, ಬಂದು ನೋಡುತ್ತೆ. ಸುಮ್ಕಿರು. ಯಾಕೆ ಅಷ್ಟೊಂದು ನೀನು ಟೆನ್ಷನ್ ಮಾಡ್ಕೊಂತಿ? ಟೆನ್ಷನ್ ಮಾಡ್ಕೊಬೇಡ, ಸುಮ್ಮನಿರು. ನಾವಿನ್ನ ನನ್ನ ಫ್ರೆಂಡ್ಗೆ ಹೇಳಿನಿ, ಅವನೊಂದು 10,000 ತಗೊಂಬಂದು ಕೊಡ್ತಾನೆ, ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು. ಬೇಡ ಪಾಪ, ನನ್ನ ಕತೆ ಇನ್ನೂ ಇಷ್ಟೇ. ಸಾಲ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ, ಸುಮ್ಮನಿರಪ್ಪ. ಬೇಡ, ಯಾವ ಸಾಲ ಮಾಡ್ಕೊಬೇಡ್ರಿ. ನನಗೆ ಎಷ್ಟು ತೋರಿಸಿದ್ರು ಇಷ್ಟೇ, ನನ್ನ ಕೈ ಬಿಡ್ರಿ. ನಾನು ಸತ್ರ ಸಾಯ್ತೀನಿ. ಒಂದೇ ಒಂದು ಸತಿ ನಮ್ಮ ಅಪ್ಪ ಇನ್ನೂ ನಮ್ಮ ಅಮ್ಮ ಇನ್ನೂ ನೋಡ್ಬೇಕಂತ ಆಸೆ ಆಗ್ತೈತಿ. ನಮ್ಮ ಚಿಕ್ಕಮ್ಮನೂ ನಮ್ಮ ಅಪ್ಪ ಮಾತಾಡಿಸ್ಬೇಕು ಅಂತ ಆಸೆ ಆಗ್ತೈತೆ ಕಣ್ಪಾಪ. ತೀರ ಸುಸ್ತಾಗಿ ಅವಳೇ ನಿಮ್ಮ ಅಮ್ಮಯ್ಯ. ಹೋಗಿ ಹೇಳೋಗ್ರಪ್ಪ ನಿಮ್ಮ ಅಜ್ಜಿ ತಾಗೆ ಮಾತಾಡ್ರಿ, ಇಂಗ್ಲಸ್ ಮಜ್ಜಿಗೆ ಹೇಳೋಗ್ರಿ ಪಾಪ. ಹೋಗಿ ಅಮ್ಮ ಹಿಂಗೆ ಸುಸ್ತಾಗೈತೆ ಬರ್ರಿ ಅಂತ ಹೇಳಿ ಮಾತಾಡು. ನಾನು ಹೇಳೋಣ ಅನ್ಕೊಂತೀನಿ, ಹೇಳೋಕ್ಕೆ ಮಕ್ಕ ಇಲ್ಲ. ಅವ್ರಿಗೂ ಗೊತ್ತು ಚೆನ್ನಾಗಿಲ್ಲ ಅಂತೇಳಿ ಅವರೇ ಬಂದಿಲ್ಲ. ಅವ್ರ ಮನಸ್ಸಿಗೆ ಅಷ್ಟು ಬೇಜಾರಾಗೈತಿ. ಏನು ಮಾಡೋಣ, ನಾವು ಎಷ್ಟೋ ಸತಿ ಅವಾಗ ಹೋಗಿ ಮಾತಾಡಲಿಲ್ಲ. ಯಾಕಂದ್ರೆ ನಾವು ಅಷ್ಟು ಬೇಜಾರು ಮಾಡಿಸಿದ್ವಿ. ನಮ್ಮಮ್ಮ ಯಾಕೆ ಕೋರ್ಟಿಗೆ ಹಾಕಲಿಲ್ಲ ಅಂದಿದ್ದೆ, ಇವತ್ತು ಏನೂ ಆಗ್ತಿರ್ಲಿಲ್ಲ, ಎಲ್ಲ ಚೆನ್ನಾಗಿರೋದು. ಏನು ಮಾಡೋದು, ಕೋರ್ಟ್ಗೆ ಹಾಕ್ಬಿಟ್ಟು ಈ ರೀತಿ ಆಗಂಗಾಯ್ತು. ಏನು ಮಾಡೋದು, ನಮ್ಮಮ್ಮ ಇನ್ನು ಬರೋಕ್ಕೆ. ಇವಾಗ ಇಬ್ಬರು, ನಾನು ನಮ್ಮಣ್ಣ ಇಬ್ಬರಳು ದುಡ್ದಿರೋದ. ಬರೀ ಹಾಸ್ಪಿಟ್ಲಿಗೆ ಇಕ್ಕದೆ ಆಯಿತು. ನಮ್ಮಮ್ಮಗೆ ಇಬ್ಬರಿಗೂ ನಮ್ಮಮ್ಮಯ್ಯ ಚೆನ್ನಾಗಾದ್ರೆ ಸಾಕು ಅಂತ ಇಬ್ಬರೂ ತೋರಿಸ್ತಾ ಇದ್ದೀವಿ. ಚೆನ್ನಾಗಿ ಆಗಂಗಿಲ್ಲ, ಏನು ಮಾಡೋಣ. ಅಪ್ಪ ಬತ್ತೈತೆ ಹಿಂಗೆ ನೋಡ್ಕೊಂಡು ಹೋಗುತ್ತೆ. ಅದೇನೇ ಆತ ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ಅಪ್ಪ ಏನೋ ಈಟ ದುಡ್ಡು ಕೊಡ್ತು, ಹೇಳೈತೆ. ಅವ್ರಿಗೂ ಗೊತ್ತು. ಹಂಗೆ ಅಂದ್ರೂ ಬರಲಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಸೀರಿಯಸ್ ಅಂತ ಹೇಳ್ಬೇಕು, ಮಾತಾಡಲ್ಲ ಇವಾಗ ಜಾಸ್ತಿ. ನೋಡು ಸುಸ್ತಾಗ್ಬಿಟ್ಟೈತೆ, ಎದ್ದೇಳಕ್ಕಾಗಲ್ಲ ಅಂತೈತೆ ಅಂತ ಹೇಳ್ಬತ್ತೀನಿ. ಹೋಗಿ ಟೆನ್ಷನ್ ತಾಬಿಡಮ್ಮ. ನಮ್ಮ ಮದುವೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ. ಇಬ್ಬರು ಮಕ್ಳು ಇದ್ರೂ ಮದುವೆ ಆಗಲಿಲ್ಲ. ಇಬ್ಬರಳ್ದು ಯಾರು ನೋಡ್ತಾರೆ ನಮಗೆ? ಇಬ್ಬರು ಮಕ್ಳದು ಮದುವೆ ಆಗಲಿಲ್ಲ, ಏನಿಲ್ಲ ಅಂತ ಯೋಚನೆ ಮಾಡ್ತಾಳೆ. ಇಬ್ಬರಳ್ದು ಹಿಂಗೆ ಆಯ್ತಲ್ಲ ಅಂತ ನಿಮ್ಮಮ್ಮಗೆ ಅದೇ ಯೋಚನೆ. ಹೆಂಗನ ನಮ್ಮ ಚಿಕ್ಕಮ್ಮ ಆದರೆ ಹುಡುಕ್ ಮಾಡೋದು, ಚಿಕ್ಕಮ್ಮ ಪೈರಾಗಿದ್ರೆ ಹುಡುಕ್ ಮಾಡೋರು. ಇವಾಗ ಯಾರು ಹುಡುಕ್ ಮಾಡೋ ಅಂತಾರೆ, ಯಾರೂ ಇಲ್ಲ ಅಂತ ಅದೇ ಯೋಚನೆ. ಅಯ್ಯೋ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅಕ್ಕ. ನಾನು ನಮ್ಮ ಅಮ್ಮಗೆ ಎಷ್ಟು ಹೇಳ್ತೀನಿ, ನಾನು ಟೆನ್ಷನ್ ತಾಬೇಡ ಅಂತ. ಟೆನ್ಷನ್ ತಗೊಂಡೆ ಹಿಂಗಾಗಿರೋದು. ನಾವು ಹೇಳ್ತೀವಿ ಅಕ್ಕ ಟೆನ್ಷನ್ ತಾಬೇಡ ಅಂತೇಳಿ. ಹಿಂಗೆ ಟೆನ್ಷನ್ ತಗೊಂಡು ನೋಡೋಕೆ ಹಿಂಗೆ ಸೀರಿಯಸ್ಸಾಗಿ ಮನಿಕೊಂಡ್ರಿ ಏನು ಮಾಡ್ಬೇಕು ಹೇಳೋಕೆ? ನಾವು ಏನು ಮಾಡೋಣ? ಅಮ್ಮಂಗೆ ಆಗೈತೆ, ನಾವು ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಇವಾಗ ಏನು ಮಾಡೋಣಪ್ಪ ಅನ್ನಿಸ್ತೈತೆ. ಹೋಗತ್ತೆ. ಟೆನ್ಷನ್ ತಾಬೇಡ ಅಂತ ಹೇಳಿ ಸಾಕಾಯ್ತು. ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ದುಡ್ದಾಕ್ತೀವಿ, ಸುಮ್ಕೆ ಅಮ್ಮ ನೀನು ಮಾಡಿಕೊಂಡಿರೋ ಅಂತ ಹೇಳಿದ್ರೆ, ಇಬ್ಬರು ಮಕ್ಳದು ಮದುವೆ ಆಗಲಿಲ್ಲ ಅಂತ ಅದೊಂದು ಟೆನ್ಷನ್ ತಗೊಂಡೈತಿ. ಎಷ್ಟು ಸಮಾಧಾನ ಮಾಡ್ತೀಯ? ಸಮಾಧಾನ ಮಾಡಿ ಸಾಕಾಗೈತಿ. ಅದನ್ನೇ ತಲೆಗೆ ಹಚ್ಕೊಂಡು ಆಮೇಲೆ ಅದನ್ನೇ ಟೆನ್ಷನ್ ತಗೊಂಡು ನೀನು ಕಣ್ಣಂಗೆ ಎಷ್ಟು ತೋರಿಸಿದ್ದೀವಕ್ಕ, ಎಷ್ಟು ಮಾತ್ರೆ ಟಾನಿಕು ಅಂತ ಯಾವ್ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವಿ. ಹಂಗಂದ್ರೆ ಸ್ವಲ್ಪನಾದರೂ ಹುಷಾರಾಗಲಿಲ್ಲ ಅಂದರೆ ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ ಕಣಕ್ಕ. ಅವಳಿಗೆ ಅದೇ ಆಸೆ ಇಟ್ಕೊಂಡು ಅವಳೆ ಅನಿಸುತ್ತೆ. ಅವರಪ್ಪ ಇನ್ನೊಂದು ಚಿಕ್ಕಮ್ಮ ಬಂದು ನೋಡಬೇಕು ಅಂತ. ಒಂದು ಸತಿ ಹೋಗಿ ಹೇಳ್ರಪ್ಪ, ಬಂದು ನೋಡ್ತಾರೆ ಒಂದು ಸತಿ ಹೇಳ್ರಿ, ಹಿಂಗಾಗೈತಿ ಹಿಂಗೆ ಅಂತೇಳಿ ಮಾತಾಡ್ರಿ. ಬರಲ್ ಭಾಗ್ಯಮ್ಮ, ಗಂಡ ಮತ್ತು ಕೇಳಿದೆ ನಾನು, ಕೇಳಬಾರ್ದಾಗಿತ್ತು ಕಣೆ. ಏನು ಮಾಡೋದು, ಅಂಥವ್ರ ಮನೆ ಚೆನ್ನಾಗಿಲ್ಲ. ಯಪ್ಪ ಸುಸ್ತು ಪಾಪ. ಚೆನ್ನಾಗಿರೋ. ಸುಮ್ಕಿರಮ್ಮ, ಸುಸ್ತು ಮಾಡ್ಕೋಬೇಡ, ಸುಮ್ಮನಿರು, ಏನಾಗಲ್ಲ. ಸುಮ್ಮನಿರು, ಸುಸ್ತು ಮಾಡ್ಕೋಬೇಡ. ನೋಡಿದ್ರಲ್ಲ ವೀಕ್ಷಕರೇ, ಫುಲ್ಲು ಸುಸ್ತಾಗ್ಬಿಟ್ಟೈತೆ ನಮ್ಮ ಅಮ್ಮಯ್ಯ. ಇಬ್ಬರು ಮಕ್ಳದ್ದು ಮದುವೆ ಆಗಲಿಲ್ಲ, ಅವ್ರು ಬೇರೆ ಮಾತಾಡ್ಸಲ್ವಲ್ಲ. ಫುಲ್ಲು ಸುಸ್ತಾಗ್ಬಿಟ್ಟೈತೆ. ಏನು ಹೇಳಬೇಕು ಏನೋ ಒಂದು ಗೊತ್ತಾಗ್ತಾಯಿಲ್ಲ ಹೋಗತ್ಲೆ. ಅದಕ್ಕೆ ನಮ್ಮ ಚಿಕ್ಕಮ್ಮಗೆ ಹೇಳೋಣ ಅಂತ. ಏನು ಮಾಡೋದು, ನೋಡ್ತಾ ಇರಿ. ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.